ಅದಕ್ಕೇನ ಹೋಗಿ ಅಂದು ತಪ್ಪು ಮಾಡಿದ್ವಿ ಅನ್ಸುತ್ತೆ. 2 ದಿನ ಎತ್ಕೊಂಡು ಬಂದಿರೋ ಮಗುನ ನಾವು ನೋಡ್ಕೊಂಡಿದ್ರೆ ಕೆಲ್ಸಕ್ಕೆ ಹೋಗಿ ಅವಳು ನಮ್ಮನ್ನು ಸಾಕ್ತಿದ್ಲು. ಬದುಕಿರೋ ತನಕ ನಮ್ಮ ಸೇವೆನೇ ಅವಳು ಮಾಡ್ತಾ ಇರ್ತಿದ್ಲು. ಹೌದತ್ತೆ, ಅವಳ ಗುಟ್ಟು ನಮಗ್ ಗೊತ್ತಿದ್ಯಲ್ವಾ? ಜೋರಾಗಿ ಏನೇ ಅಂದ್ರು ಎಗರಾಡೋದಿಲ್ಲ. ಏನಂದ್ಯೋ ನೀನು? ಕೋಪದಲ್ಲಿ ಹೋಗಿರೋ ಅವಳ ಹತ್ರ ಹೋಗಿ ಮನೆಗ್ ಬಾರಮ್ಮ ಮಹಾಲಕ್ಷ್ಮಿ ಅಂತ ಹಾಡು ಹೇಳ್ಬೇಕಾ? ಲೇ ಹೆಂಡ್ತಿ, ನಿಮ್ಮ ಅಮ್ಮಂಗೆ ಹೇಳೆ, ಏನಾದ್ರು ಅಂದ್ರೆ ಚಪ್ಲಿ ತಗೋತೀನಿ ಅಂತಾಳೆ. ಅಮ್ಮ, ಪಟ್ಟಣದಲ್ಲಿ ಕೆಲ್ಸದವ್ರಿಗೆ 10,000 ಕೊಡ್ತಾರಂತೆ. ನಾವು ಸ್ವಲ್ಪನೂ ದುಡ್ಡು ಕೊಡದೆ ಸಮಯಕ್ಕೆ ಸರಿಯಾಗಿ ಊಟ ಹಾಕೋ ಅತ್ತಿಗೆನ ಕರ್ಕೊಂಬಂದು ಕೆಲ್ಸದವಳನ್ನಾಗಿ ಮಾಡಬಾರ್ದಾ? ಅಮ್ಮ ಅವರೇ, ಆ ಮಗು ಎಲ್ಲೂ ಸಿಗ್ಲಿಲ್ಲ. ನಾಚಿಕೆ ಆಗಲ್ವೇನ್ರು ಆ ಮಾತು ಹೇಳೋದಕ್ಕೆ? ನೀವು ಸರಿಯಾಗಿ ಹುಡುಕ್ಲಿಲ್ಲ ಅಂತ ಹೇಳಿ. ಸರಿಯಾಗಿ ಹುಡುಕಿದ್ರೆ ಆ ಮಗುನ ಕರ್ಕೊಂಡು ಹೋಗಿರೋರು ಸಿಕ್ಕೇ ಸಿಗ್ತಾರೆ. ಆಗ್ಲಿ ಅಮ್ಮ ಅವರೇ, ಹೊರಡಿ. ಏಯ್ ಬನ್ರೋ. ಹಾ, ಈ ದುಡ್ಡು ತಗೊಳಮ್ಮ. ಸಂಜೆ ಬರೋದು ಸ್ವಲ್ಪ ತಡ ಆಗ್ಬೋದು, ಕಾಯ್ತಾ ಇರಮ್ಮ. ಆಯ್ತಾಯ್ತು. ಆ ಊರಿಗೆ ಹೋಗ್ಬೇಕು ಅಂತಂದ್ರೆ ತೆಪ್ಪನ ಬಿಟ್ರೆ ಹೋಗೋದಕ್ಕೆ ಬೇರೆ ದಾರಿ ಇಲ್ಲಮ್ಮ. ನಾವೇ ಹೋಗಿ ಬರ್ತೀವಮ್ಮ. ನಿಮ್ಮನ್ನ ಪಿಕ್ನಿಕ್ ಹೋಗಿ ಬನ್ನಿ ಅಂತ ಹೇಳಲಿಲ್ಲ. ತಾಯಿ ಸಿಗದೆ ಹೋದ್ರು ಮಗು ಸಿಗ್ಬೇಕು. ಚಿಕ್ಕ ಮಗು ಅಂದ್ರೆ ಹಸುಗೂಸು. ಜೀವಂತವಾಗಿದ್ರೆ ಅದನ್ನ ನಾವೇ ತೆಗಿಬೇಕು. ತೆಪ್ಪದ ಮೇಲೆ ಒದ್ದಾಡ್ಕೊಂಡವ್ರು ಹೋಗಿರ್ತಾರೆ ಅಂತ ನಾವ್ ಅನ್ಕೊಂಡ್ರು ರಾಜಮಹಲ್ನ ಅವರು ಸೇರ್ಕೂಡ್ದು. ಕಾವೇರಿ ಮಹೇಶ್ವರಮ್ಮನ ದಯೆಯಿಂದ ಬದುಕದ್ಲು ಅನ್ಕೊಂಡ್ರೆ ಇವಳ ಕೈಯಲ್ಲಿ ಸಾಯ್ತಾಳ? ಹಾಗಾದ್ರೆ ನನ್ನ ಬದುಕಿಗೆ ಅರ್ಥ ಏನೈತೆ? ಏನಮ್ಮ, ನಮ್ಮನ್ನ ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗ್ತೀಯಾ? ಕೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಕರ್ಕೊಂಡು ಹೋಗ್ತಾಳೆ, ನಡೀರಿ. ನಡಿ. ಹತ್ತು. ವೈದಿಕ, ಇವಳಿಗ ಆ ವಿಷಯ ಗೊತ್ತಿರ್ಬೋದಾ? ಏಯ್ ಅಮ್ಮವ್ರೆ, 10 ದಿನಕ್ಕೆ ಮುಂಚೆ ಒಂದು ಹೆಂಗಸು ತನ್ನ ಮಗುವಿನ ಜೊತೆ ಈ ನೀರಲ್ಲಿ ಕೊಚ್ಕೊಂಡು ಹೋದ್ಲು. ಅವಳು ಸತ್ತಿದ್ದಾಳೆ ಅನ್ಸತ್ತೆ, ಆದ್ರೆ ಅವಳ ಮಗು ಬದುಕಿರ್ಬೇಕು. ನೀನೆಲ್ಲಾದ್ರೂ ನೋಡಿದ್ಯಾ? ಅವ್ರ ಬಗ್ಗೆ ಏನಾದ್ರೂ ಕೇಳಿದ್ಯಾ? ನೀನಿಲ್ಲಿ ತೆಪ್ಪ ಓಡಿಸ್ತಾ ಇರ್ತೀಯಲ್ವಾ, ಇಲ್ಲಿ ಸುತ್ತಮುತ್ತ ಆಗೋ ವಿಷಯ ನಿನಗೆ ಗೊತ್ತಿರುತ್ತೆ ಅನ್ಕೋತೀವಿ. ಗೊತ್ತಾ? ಗೊತ್ತು ಯಜಮಾನ್ರೆ. ನಮ್ದೊಂದು ತೆಪ್ಪ ತಗೊಂಡು ಹೋಗವ್ರೆ. 10 ದಿನ ಆಯ್ತು. ಮೊನ್ನೆ ತೆಪ್ಪ ಆ ಕಳ್ಳೂರಲ್ಲಿ ಸಿಕ್ತು. ಅದು ಊರಿನ ಉತ್ತರದಲ್ಲಿದೆ, ಇಲ್ಲಿಂದ 20 ಕಿಲೋಮೀಟರ್ ಆಗತ್ತಮ್ಮ. ತಾಯಿ ಸತ್ರು ಮಗು ಸಿಕ್ಕಿದ್ರು ಆ ಕಳ್ಳೂರಲ್ಲಿ ಕಳ್ಳರಿಗೆ ಸಿಕ್ಕಿದ್ರೆ ಯಾರು ಕೇಳ್ತಾರೋ ಅವ್ರಿಗೆ ಮಾರ್ಬಿಡ್ತಾರೆ ಯಜಮಾನ್ರೆ. ಅಂತಃಪುರದಲ್ಲಿ ಅಂದಗಾತಿ ಥರ ಇರಬೇಕಾದವಳು ಭಿಕ್ಷುಕಿ ಥರ ಆಗಿರ್ತಾಳೆ. ಉತ್ತರ ದಿಕ್ಕಿಗೆ ನೋಡೋಣ ವೈದಿಕ.
ಏಯ್ ಉತ್ತರ ದಿಕ್ಕಿಗೆ ತಿರುಗಿಸು. ಆಯ್ತು. ಮಹೇಶ್ವರಮ್ಮ ತಾಯಿ, ಇವತ್ತಿವ್ರ ದಾರಿ ತಪ್ಸಿದ್ಯಾ. ಮಗುನ ಇವ್ರಿನ್ ಯಾವತ್ತೂ ನೋಡ್ಬಾರ್ದು, ಹಂಗ್ ಕಾಪಾಡ್ಬೇಕು. ಏಯ್ ದುಡ್ಡು ಕೊಡೋ. ಸರಿ ಯಜಮಾನ್ರೆ. ಎಷ್ಟಮ್ಮ? 50 ರೂಪಾಯಿ. ತಗೋ. ಅಯ್ಯೋ ಅಯ್ಯೋ ಪಾಪು ಪಾಪು ಪಾಪು, ನನ್ ಪಾಪನ್ ಯಾರಾದ್ರೂ ನೋಡಿದ್ರ? ನೋಡಿಲ್ಲಮ್ಮ. ಅಮ್ಮ, ನನ್ ಪಾಪನ್ ಯಾರಾದ್ರೂ ನೋಡಿದ್ರ? ಅಮ್ಮ, ಪಾಪು ಎಲ್ಲಿ ಹೋದ್ಲು? ಪಾಪು, ಅಯ್ಯೋ ದೇವ್ರೆ, ಭಗವಂತ, ನನ್ ಪಾಪು ಎಲ್ಲಿ? ನನ್ ಪಾಪು ಎಲ್ಲಿ ಹೇಳು? ಪಾಪು, ನೀನ್ ಈ ಮಗಿನ್ ಬಿಟ್ಟು ಬಂದ್ರೇನೆ ನಿಂಗೆ ಈ ಮನೇಲಿ ಜಾಗ. ಇಲ್ಲ ಅಂದ್ರೆ ಅದನ್ ಕರ್ಕೊಂಡು ಇಲ್ಲಿಂದ ಹೋಯ್ತಾ ಇರೋ. ಏನೇ ಹೆಂಡ್ತಿ, ಬಾಯಿಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕೆ. ಅತ್ತೆ, ನನ್ನ ಮಗ ಎಲ್ಲಿ ಅತ್ತೆ? ಥು, ಏನ್ ಹೇಳ್ತಿದ್ದಾಳೆ ಅವಳು? ಎತ್ಕೊಂಡ್ ಬಂದಿರೋ ಮಗು ಎಲ್ಲಿದೆ ಅಂತ ಕೇಳ್ತಿದ್ದಾಳ ನಮ್ಮ ಅತ್ಗೆ. ಯಾವುದು? ಬೆಳಿಗ್ಗೆ ಕರ್ಕೊಂಡ್ ಬಂದ್ಲಲ್ಲ ಆ ಮಗಿನ? ತಂಗಿಗೆ ಯಾಕೆ ಇಷ್ಟು ಗೋಳ ಇಕ್ಕೋತೀರ ನೀವು? ಅತ್ತೆ, ನೀನ್ ಕಾಲಿಗೆ ಬೀಳ್ತೀನಿ, ಹೇಳತ್ತೆ. ನನ್ ಮಗು ಎಲ್ಲೈತೆ ಹೇಳತ್ತೆ. ಇನ್ನೆಲ್ಲಿರುತ್ತೆ? ಆ ಮಗಿ ಕಡೆ ಅವ್ರು ಕರ್ಕೊಂಡೋಗಿರ್ತಾರೆ. ಕರ್ಕೊಂಡೋಗಿರ್ತಾರೆ. ಅಯ್ಯೋ ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ಅತ್ತೆ. ಅವರು ಮಗಿಗೆ ಶತ್ರುಗಳು, ಸಾಯಿಸ್ತಾರೆ, ಮಗಿನ ಸಾಯಿಸ್ತಾರತ್ತೆ. ಇವಾಗ್ಲಾದ್ರೂ ನೆಮ್ಮದಿಯಾಗಿರ್ಬೋದು. ಇಲ್ಲ ಅತ್ತೆ, ಇಲ್ಲ. ನನ್ ಮಗ ಎಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ. ಸಾಯಿಸ್ಬಿಟ್ರೆ ಸ್ಮಶಾನದಲ್ಲೇ ಇರ್ತೇನೆ. ಕೇಳಿಸ್ಕೊಂಡ? ನಿನ್ ಮಗಿ ಅಳ್ತಾ ಇದ್ರೆ ನನ್ ಮೊಮ್ಮಗ ಆಡಿಸ್ತಾವನೆ. ನೋಡಿದ್ಯಾ ಆದ್ಯಮ್ಮ? ಆ ಮಗಿ ಮೇಲೆ ಪ್ರೀತಿ ತುಂಬಾನೇ ಐತೆ. ಒಳಗೈತೆ ನೋಡು.
ಊರ್ನೇ ಬಿಟ್ಟು ಹೋಗ್ತೀನಿ ಅಂದೆ. ಈಗ ಗುಡಿಸ್ಲೆ ಬಿಟ್ಟು ಹೋಗಕ್ಕೂ ನಿನ್ ಕೈಲ ಆಗಲ್ಲ. ಹೋದ್ರೆ ಆ ಕಟುಕರು ಸಾಯಿಸ್ಬಿಡ್ತಾರಲ್ವಾ. ಹೌದತ್ತೆ. ನಮ್ಮಮ್ಮ ನಿನ್ನ ಮನೆಯೊಳಗ್ ಸೇರ್ಸ್ಕೋಬೇಕು ಅಂದ್ರೆ ನೀನ್ ಈ ಮನೆ ಭಾರನ ಹೊರಬೇಕು ಅದ್ಗೆ. ಒಪ್ಕೊಳಮ್ಮ. 3 ಸರಿ ಗರ್ಭಿಣಿ ಆದ್ರೂ ಮಗುನ ಕಳ್ಕೊಂಡಿದ್ಯಾ. ಆ ದೇವ್ರು ಕೊಟ್ಟಿದ್ ಮಗುನ ಕಳ್ಕೋಬಾರ್ದು ತಂಗಿ. ನೀವ್ ಹೇಳ್ದಂಗೆ ಕೇಳ್ತೀನಿ. ನನ್ನ ಮಗಳಾಗಿ ಈ ಮನೆ ಮಗುವಾಗಿ ಆ ಮಗು ಇರುತ್ತೆ ಅಂದ್ರೆ ನನ್ ಮೇಲ್ ನಿಂಗ್ ನಂಬಿಕೆ ಇಲ್ಲ ಅಂತ ಆಣೆ ಮಾಡಕ್ ಹೇಳ್ತಿದ್ಯಾ? ಹೌದು ಅತ್ತೆ. ಏಯ್ 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 ಅಂತ ಯಾರಿಗೆ ಹೇಳ್ತಿದ್ಯೋ? ಏನ್ರಿ? ಸೋಮಣ್ಣ ಯಾರು ಅಂತ ಗೊತ್ತಾ ನಿನಗೆ? ಏನಯ್ಯ, ಆ ಕಟುಕ್ರ ಕೈಗೆ ಸಿಕ್ಕಿ ಸಾಯ್ಬೇಡ. ಏಯ್ ಈ ಮನೇಲಿ ಮಗು ಇದೆಯಾ? ಇದ್ರೆ ಅದರಿಂದ ನಮ್ಗೇನ್ ಸಿಗುತ್ತೆ? ಸಾರಾಯಿಗೋಸ್ಕರ ನಿಜ ಹೇಳ್ಬೇಕು ಅಂತಿದ್ಯೇನೋ? ಮಗಿಗೆ ಇಲ್ಲ, ಹೋಗ್ರಿ. ಯಾರ್ದು ಆ ಮಗು? ನನ್ ಮಗು ಇದು. ನಿನ್ನ ಮಗು ಆದ್ರೆ ಹಾಲು ಕುಡಿಸ್ತೆ ಸುಮ್ನೆ ಇದೆಯಲ್ಲ. ಎಷ್ಟೆಲ್ಲಾನೇ ಹೇಳೋದು ಹಾಲು ಕುಡಿಸು ಅಂತ, ಎಷ್ಟೆಲ್ಲಾನೇ ಹೇಳೋದು ಮಗಿನ ಅಳಿಸ್ಬೇಡ ಅಂತ. ಹಾಲು ಕುಡಿಸು, ಹಾಲು ಕೊಡು, ಕೊಡೆ ಹಾಲು. ಅಯ್ಯೋ, ನನ್ ಬುದ್ಧಿಗೆಷ್ಟು ಕೊಡ್ತೀನತ್ತೆ. ಅಯ್ಯ, ಕುಡಿಸ್ತಾಳೆ, ಹಾಲು ಕುಡಿಸ್ತಾಳೆ. ಭಗವಂತ, ಎಂಥ ಪರಿಸ್ಥಿತಿ. ನಾನು ಹಾಲು ಕುಡ್ಸಕ್ಕಾಗಲ್ಲ. ಪಾಪು ಆಡು ಅಂತೂ ನಿಲ್ಲಿಸ್ತಿಲ್ಲ. ಏನ್ ಮಾಡ್ಲಿ ಈಗ? ನನಗೆ ಎದೆ ಹಾಲು ಬಂದ್ರು ಬರ್ದಿದ್ರು ಪರವಾಗಿಲ್ಲ, ಏನಾದ್ರೂ ಆಗ್ಲಿ ಹಾಲು ಕುಡಿಸ್ತೀನಿ. ತಾಯಿ ತಂದಾಗೆ ಇಂಥ ಆನಂದ ಐತೆ ಅಂತ ನನಗೆ ಈಗ ಗೊತ್ತಾಯ್ತು. ಮಗು ಇಲ್ದೇ ಇರೋ ಈ ತಾಯಿಗೆ ಎಂಥ ಆನಂದ ಕೊಟ್ಯವ್ವ. ಅಣ್ಣ ಅಣ್ಣ ಅಣ್ಣ
ಏನೋ ಅಮ್ಮವರು ಕಲ್ಲೂರ್ ಹತ್ರ ನಿಮ್ಮನ್ ಬರಕ್ ಹೇಳಿದ್ರಣ. ನಡಿ. ನೀನ್ ಹಾಲ್ ಕೊಟ್ಟಿಲ್ಲ ಅಂತ ಕಾವೇರಿ ಅಳ್ತಿದ್ಲು ಅತ್ತೆ. ಈ ಮಗಿನು ನಾಟಕ ಮಾಡ್ತಾಳೋ ಮೊಮ್ಮಗನೇ. ಇಲ್ಲ ಅಂದಿದ್ರೆ ಕತ್ತಿ ಇಟ್ಕೊಂಡ್ ಹತ್ರ ಬರುವಾಗ್ಲೇನೆ ಅಳಕ್ ಶುರು ಮಾಡ್ಬೇಕಿತ್ತಾ? ನೋಡಿದ್ರಾ? ಇನ್ಯಾರು ಬಂದ್ರೂ ಭಯ ಇಲ್ಲ. ನಮ್ಮಮ್ಮ ಅದಕ್ಕೆ ಮಾತ್ ಕೊಟ್ಬಿಟ್ರಲ್ಲ. ಅಷ್ಟೇ ಅಲ್ವಾ ಮತ್ತೆ. ಆ ಸೊಸೆನು ಮೊಮ್ಮಗಳನ್ನ ನೋಡೋಕ್ಕಾಗ್ತಿಲ್ವಲ್ಲ ಅನ್ನೋ ನೋವಲ್ಲೇ ನೊಂದು ಬೆಂದು ಹೊರಟೋದ್ರಿ. ನಿಮ್ಮ ವಯಸ್ಸನ್ನು ನನಗೆ ಕೊಟ್ಟು ಪರೀಕ್ಷೆ ಒಡ್ಡಿ ಪಯಣ ಮುಗಿಸಿದ್ರಿ. ಸ್ವರ್ಗಕ್ಕೆ ಹೋಗಿ ಕಮಲಿ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಕಲ್ಯಾಣಿನ ಯುವರಾಣಿ ಮಾಡೋ ಜವಾಬ್ದಾರಿ ನನಗೊಪ್ಸಿ ನಿಮ್ಮ ಭಾರವನ್ನ ನನಗೆ ಹೊರಿಸಿ ನೀವು ಪ್ರಾಣತ್ಯಾಗ ಮಾಡಿದ್ರಿ. ನಾನು ಗೆಲ್ಲೋದು ಯಾವಾಗ? ನಿಮ್ಮ ಆಸೆಗಳನ್ನ ಈಡೇರಿಸೋದು ಯಾವಾಗ? ಅಮ್ಮವ್ರನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ಡಾಕ್ಟ್ರು ನಮ್ಮ ಹತ್ರ ಹೇಳಿದ್ರು. ಅವ್ರಿಗೆ ಹುಷಾರಿಲ್ಲದೆ ಇದ್ರೆ ನಾವು ಸುಮ್ಮನೆ ಇದ್ದೀವಿ ಅಂತ ನಿನಗೆ ಫೀಲ್ ಆಗ್ತಿದ್ಯಾ ಲಾಯರು? ಏನ್ ಮಾಡೋದು ಹೇಳಿ? ಅತ್ತೆ ಮಾನಸಿಕ ಪರಿಸ್ಥಿತಿ ನೋಡಿ ಸಮಾಧಾನಕ್ಕೆ ಒಂದು ವಿಷಯ ಹೇಳ್ತೀವಿ. ದೊಡ್ಡಮ್ಮ, ಆ ಊಟ ಯಾರಿಗೋಸ್ಕರ? ನನ್ನ ಮೊಮ್ಮಗಳು ಕಲ್ಯಾಣಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು ಅಗ್ನಿದೇವ. ಒಂದು ಕ್ಷಣನೂ ತಡ ಮಾಡ್ದ ಹಾಗೆ ನನ್ನ ಮೊಮ್ಮಗಳಿಗೆ ನನ್ನ ಕೈಯಾರೆ ತುತ್ತು ತಿನ್ನಿಸ್ಬೇಕಲ್ವಾ? ಅದಕ್ಕೆ ಹಾಗೆ ಪ್ರತಿದಿನ ಊಟ ಬಡಿಸೋದು, ಕೊನೆಗೆ ಕೆಲಸದವ್ರು ತಿನ್ನೋದು, ಪ್ರತಿದಿನ ಬಟ್ಟೆ ಹೊಲಿಸೋದು, ಇಲ್ಲದೆ ಇರೋರು ಕೊಟ್ಬಿಡೋದು, ಇದೇ ಆಗೋಯ್ತು. ಹಾಗಾದ್ರೆ ಇದೇನೋ ಅಪ್ಪ? ಅದು ಚಿತ್ರಪುಟ. ಇದು ಬರೀ ಚಿತ್ರ ಅಲ್ಲ ತೇಜ, ಸ್ವತಃ ನಮ್ಮ ಕಲ್ಯಾಣಿನೇ. ಇದು ಚಿತ್ರಕಾರರ ಕಲೆ. ಅದು ನಿಜ ಆಗ್ಬೇಕು ಅಂತ ಅಮ್ಮ ಅವ್ರ ಕನಸು. ಹರಿರಾಜ ವಂಶದ ವಾರಸ್ದಾರಳು ಎಲ್ಲಿದ್ದಾಳೋ ಲಕ್ಷ್ಮಿ? ಎಲ್ಲೇ ಇದ್ರು ಪೇಂಟಿಂಗ್ ಅಲ್ಲಿರೋ ಅಷ್ಟು ಅಂದವಾಗಿರಲ್ಲ. ಭಿಕ್ಷುಕಿ ಥರನೇ ಇರ್ತಾಳೆ. ಯುವರಾಣಿ ಥರ ಇರೋದು ನನ್ನ ಮಗಳು ಮಯೂರಿ ಮಾತ್ರನೇ. ದೊಡ್ಡಮ್ಮ, ಕಲ್ಯಾಣಿ ಹುಟ್ಟದಬ್ಬಕ್ಕೆ ಅಂತ ಹೊಲಿಸಿರೋ ಬಟ್ಟೆನ ಈ ಸಲ ಯಾರಿಗೆ ದಾನ ಮಾಡಬೇಕು ಅಂತಿದ್ದೀರಾ? ರಾಜಮಾತೆ, ನಾವು ಮಹೇಶ್ವರಮ್ಮನ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಅಮ್ಮನವ್ರಿಗೆ ಸೀರೆ ಕೊಟ್ಟು ಕಲ್ಯಾಣಿಗೆ ಆಶೀರ್ವಾದ ಮಾಡು ಅಂತೀನಿ. ಆ ತಾಯಿ ಆ ಕೆಲಸ ಮಾಡ್ತಾಳ ಪೃಥ್ವಿ? ಅಮ್ಮನವ್ರು ಮಾಡ್ದಿರೋ ಕೆಲಸ ಈ ಭೂಮಿ ಮೇಲೆ ಏನಿದೆ ರಾಜಮಾತೆ? ನಿಜಾನೇ. ತಗೊಂಡು ಹೋಗು. ಮಂಗಳ, ಹಾ ಅಮ್ಮವ್ರೆ. ಆ ಬಟ್ಟೆಗಳನ್ನ ತಗೊಂಡ್ ಬಾ. ಸರಿ ಅಮ್ಮವ್ರೆ.
ತಗೊಂಡು ಹೋಗು ಪೃಥ್ವಿ. ರಾಜಮಾತೆ, ಹ್ಮ್ ಕಲ್ಯಾಣಿ ತಲೆ ಮೇಲಿರೋ ಕಿರೀಟ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು. ಇದಕ್ಕಿಂತ ದೊಡ್ಡ ಭಾರವನ್ನ ರಾಜ ಅವರು ನನ್ನ ಮೇಲೆ ಹೊರಿಸಿದ್ದಾರೆ ಪೃಥ್ವಿ. ನಾನು ಕಣ್ಮುಚ್ಚೋದ್ರೊಳಗೆ ಯುವರಾಣಿ ರಾಜ್ ಮಹಲ್ನ ಜವಾಬ್ದಾರಿ ಹೊರಬೇಕು.